ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧೃತರಾಷ್ಟ್ರರಿಗೆ ವಿದುರ ನೀತಿಯಲ್ಲೂ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳ್ತಾರೆ. ಅಲ್ಲೊಂದು ಸಂಜಯನ ರಾಯಭಾರಿ ನಡೆದಾಗ ಈ ಪಾಂಡವರು ವನವಾಸ ಮುಗಿಸ್ಕೋತಾರೆ, ಅಜ್ಞಾತವಾಸನೂ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಈಗ ರಾಜ್ಯ ಕೊಡಬೇಕು. ಅಲ್ಲೊಂದು ಸಂಧಾನ ಏನು ಎತ್ತ ತಿಳ್ಕೊಂಡು ಬರಲಿಕ್ಕೆ ಸಂಜಯನನ್ನ ಕಳಿಸಿರ್ತಾರೆ. ಸಂಜಯ ವಾಪಸ್ ಬಂದು ಸರಿಯಾಗಿ ಮಾತಾಡೋಲ್ಲ. ಬೆಳಗ್ಗೆ ಮಾತಾಡ್ತೀನಿ, ನಾನು ಸುಸ್ತಾಗ್ಬಿಟ್ಟಿದೆ ದೊರೆ, ಏನಿಂದ ಅದೇ ಅವ್ರದ್ದು ಅದೇ ಮಾತಾಡ್ತೇನೆ ಬಿಡು ಅಂತ. ಒಂಥರ ತಪನ ಧೃತರಾಷ್ಟ್ರನಿಗೆ. ಸಂಕಟ, ನಿದ್ದೆ ಬರೋದಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಆ ಸಮಯಕ್ಕೆ ಆತ ಮಾಡೋದೇ ವಿದುರನನ್ನ ಕರೆಸೋದು. ಸೋದರಲ್ವಾ ಎಷ್ಟಾದರೂ, ಒಂದೇ ತಂದೆಯ ಮಕ್ಕಳು, ತಾಯಿ ಬೇರೆ ಇರ್ಬೋದು, ದಾಸಿ ಪುತ್ರ ಇರ್ಬೋದು, ಆತನೇ ಮಂತ್ರಿ, ಪ್ರಧಾನ ಮಂತ್ರಿ, ಇಡೀ ಆಡಳಿತವನ್ನ ನಡೆಸ್ತಿದ್ದ ಆತನೇ. ಡಿಸಿಷನ್ ಇವ್ರು ಕೆಲವೊಂದು ಮೂರ್ಖ ಡಿಸಿಷನ್ಗಳು ಮಾಡಿದ್ರೆ ಅದರಲ್ಲಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಅಂತ ವಿದುರನನ್ನ ಕರೆಸಿ ಆ ಬಾಧೆ, ಆ ಸಂಕಟ ನನಗೆ ಆಗ್ತಿಲ್ಲ ಕಣೋ ಅಂದ್ರೆ, ಆಗ ನೋಡ್ಬೇಕು ಎಷ್ಟು ಒಂದು ಅದ್ಭುತವಾದಂಥ ಮಾತು ಹೇಳ್ತಾರೆ ಗೊತ್ತಾ ವಿದುರ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ ಅಣ್ಣ, ಹಾಗೆಯೇ ಖುಷಿಗಿಂತ ಆನಂದಕ್ಕಿಂತ ದೊಡ್ಡ ಔಷಧಿ ಇಲ್ಲ ಅನ್ನತಕ್ಕಂಥದ್ದು. ಏನೋ ಚಿಂತೆ ಇಟ್ಕೊಂಡಿದೆ, ಅದಕ್ಕೆ ನಿದ್ದೆ ಬರ್ತಿಲ್ಲ, ಅದೇ ಕಾಯಿಲೆ ಮೆಟ್ಕೋಬಿಟ್ಟಿದೆ. ನಾವೆಲ್ಲರೂ ಅಷ್ಟೇ ಮಕ್ಕಳೇ. ನೀವು ನೋಡಿ, ಈ ಲೈಫ್ ಅನ್ನೋ ಒಂದು 4 ಅಕ್ಷರ ಇದೆ ನೋಡಿ. ಜೀವನ ಅನ್ನತಕ್ಕಂಥದ್ರಲ್ಲಿ ನೀವು ನೋಡಿ, ವಾ ತೆಗೆದು ಬಿಡಿ, ಜೀನ. ಇಲ್ಲದ ಈ ಮಾಯೆ ಎನ್ನುವ ಈ ಒಂದು ಜೀವನದಲ್ಲಿ ಆ ಎಫ್ ಅನ್ನೋದು ಪಯಣ ಏನಿದೆಯಲ್ಲ, ತೆಗೆದು ಬಿಟ್ರೆ ಲೈ. ಇದೊಂದು ಸುಳ್ಳು ಭ್ರಮೆ. ಏನೋ ಬೈಗಳಲ್ಲಿ ಬದುಕ್ತಾರೆ. ಆ ಜೀವನ ಅನ್ನತಕ್ಕಂಥದ್ದು, ನಾನು ಅನ್ನೋದು ಆ ನಾನಿದ್ರೇನೆ ಇದು, ನನ್ನಿಂದಲೇ ಇದು, ಅವರಿಂದಲೇ. ನಾನಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಾನು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ನಾನು ಓದ್ಲಿಲ್ಲ ಅಂದ್ರೆ ಏನಾಗುತ್ತೆ, ನನಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾನು ಕಳ್ಕೊಬಿಟ್ರೆ ಏನಾಗ್ಬಿಡುತ್ತೆ. ಆ ಅನ್ನೋದು ತೆಗೆದು ಬಿಡಿ. ಆ ಜೀವನೇ ಇಲ್ಲ ಅಲ್ಲಿ. ಆ ವಾ ತೆಗೆದ್ರೇನೆ ಜೀವನ ಅನ್ನೋದೇ ಇಲ್ಲ. ಆ ಲೈಫಲ್ಲೂ ಅಷ್ಟೇ, ನೀವು ಎಫ್ ತೆಗೆದ್ಬಿಟ್ಟು ನೋಡಿ, ಇಟ್ ಈಸ್ ಅ ಲೈ. ಜೀವ ಇಲ್ಲ ಅಂದಮೇಲೆ ಇದು ಲೈ, ಇದೊಂದು ಸುಳ್ಳು. ಆದ್ರೂ ನಾವು ಇಲ್ಲೊಂದು ಈ ಮಾಯೆಯ ಪ್ರಪಂಚದಲ್ಲಿ, ಈ ಭ್ರಮಾ ಪ್ರಪಂಚದಲ್ಲಿ ಭಯಗಳೊಂದಿಗೆ ನಮ್ಮ ಹಿಂದುಗಡೆ ಅದು ಎಷ್ಟು ಲಕ್ಷ ತಲೆಮಾರುಗಳು ಬಂದು ಹೋದವು. ಎಷ್ಟು ಲಕ್ಷ ತಲೆಮಾರುಗಳು, ಅಷ್ಟು ಲಕ್ಷ ತಲೆಮಾರುಗಳ ಜೀನ್ಸ್ ಅನ್ನ ಹೊತ್ಕೊಂಡು ಬಂದಿದ್ದೇವೆ ನಾವು. ಆಲೋಚನೆಗಳನ್ನ, ಅಭ್ಯಾಸಗಳನ್ನ ತುಂಬಾ ತಗೊಬಂದಿದ್ದೇವೆ. ನಮ್ಮ ಹಿರಿಯರ ತರ ಮೂಗಿದ್ದೀಯಂತೆ, ನಮ್ಮ ಅಜ್ಜನ ತರ ಮಾತಾಡ್ತೀನಂತೆ, ನಮ್ಮ ಮುತ್ತಜ್ಜನ ತರ ನಾನು ಜಾತಕಗಳನ್ನ ಹೇಳ್ತೇನಂತೆ, ನಾನೇ ಹೇಳೋದು ಗೊತ್ತಾ, ನನ್ನಿಂದಲೇ ಕರೆಕ್ಟ್, ನಾನು ಹೇಳಿದೆಲ್ಲ ಕರೆಕ್ಟು, ನನ್ನನ್ನು ಎಷ್ಟು ಜನ ಪೂಜಿಸ್ತಾರೆ ಗೊತ್ತಾ. ಇದು ಭ್ರಮೆ. ನನ್ನ ಮುತ್ತಜ್ಜನ ಹೆಸರು ಯಾರಿಗೂ ಗೊತ್ತಿಲ್ಲ, 5ನೇ ಅಜ್ಜನ ಹೆಸರು ನನ್ನ ತಂದೆಗೆ ಗೊತ್ತಿಲ್ಲ.
ನನ್ನ ಅಜ್ಜನನ್ನು ಕೇಳ್ಕೊಂಡಿದ್ದೆ. ಓ ಹಿಂಗಿದ್ರಂತೆ, ಆಗಿದ್ರಂತೆ, ಈ ತರ ದೊರೆ ಮಟ್ಟದ ವ್ಯಕ್ತಿಗಳು ಕೇಳುತ್ತಿದ್ದರಂತೆ, ಅವ್ರು ಹೇಳಿದ್ದೇ ನಡೆಯೋದಂತೆ ಅನ್ನೋ ಒಂದು ಮಾತು. ಅವ್ರ ಹೆಸರೇ ನೆನಪಿಲ್ಲ, ಯಾರಿಗೂ ಇಲ್ಲ. ಅದೇ ಭ್ರಮೆ. ಈ ಜೀವ ಇಲ್ಲ ಅಂದ ಮೇಲೆ ನಾ ಜೀನ ಇಲ್ಲ, ನಾವಿಲ್ಲ, ನಾ ಜೀನ. ಮಣ್ಣಕ್ಕೆ ತಗೊಂಡೋಗಿಡ್ತಾರೆ, ನೆನಪಿಗೆ ಇಟ್ಟುಕೊಳ್ಳುವುದಿಲ್ಲ. ಆದ್ರೂ ಈ ಭ್ರಮೆ, ನನ್ನಿಂದಲೇ, ನಾನ್ ಮಾಡಿದ್ದು, ನಾನಿಲ್ಲ ಅಂದ್ರೆ ನನ್ಗೆ ಏನಾದ್ರೂ ಆಗ್ಬಿಟ್ರೆ ಇದು ಮುಂದಕ್ಕೇನ್ ಕತೆ, ಅದೇನ್ ಕತೆ, ಇದೇನ್ ಕತೆ, ಹೀಗಾದ್ರೆ ಕತೆ, ಹಾಗಾದ್ರೆ ಕತೆ. ಈ ಒಂದು ಹುಚ್ಚು ಕೋಡಿಯ ಮನಸ್ಸಿನಲ್ಲಿ ಕೊಳೆತುಕೊಂಡು ಬೇಯತಕ್ಕಂಥದ್ದಾಗುತ್ತದೆ. ದಟ್ ಇಸ್ ದಿ ಪ್ರಾಬ್ಲಮ್. ಮೊದಲು ಇದು ಬಿಡಿ. ಆವತ್ತಿನ ಸ್ಥಿತಿಗೆ ನೆನಪಿಟ್ಟುಕೊಳ್ಳಿ, ಆನಂದಕ್ಕಿಂತ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ಏನಿದೆಯೋ ಅದನ್ನು ಒಪ್ಕೊಳ್ಳೋದು, ಏನಾಯ್ತು ಅದು ಬಿಡಿ, ಅದಕ್ಕೆ ಇಡ ಅಂತ ಇರ್ತಾನೆ. ಇದು ನೆನ್ನೆಗಳ ಆಲೋಚನೆ, ನೆನ್ನೆಗಳ ಭಯ. ನೆನ್ನೆ ಹೆಂಗಾಗ್ಬಿಡ್ತು ಗುರುಗಳೇ, ನನ್ಗೊಂದು ಡೈವರ್ಸ್ ಆಗ್ಬಿಡ್ತು ಗುರುಗಳೇ, ನಾನು ಎಕ್ಸಾಮ್ ಫೇಲ್ ಆದ ಗುರುಗಳೇ, ಪಾಸ್ ಆಗ್ಲಿಲ್ಲ ಗುರುಗಳೇ, ಎಕ್ಸಾಮ್ ಪ್ರಿಪೇರ್. ಇದು ನಿಮ್ಮ ಮನಸ್ಥಿತಿಯಲ್ಲಿ ಕೂತ್ಕೋಬಿಟ್ಟಿದೆ. ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನಲ್ಲಿ ಅದು ಒಂಥರ ಆಳವಾಗಿ ಕೂತು ಬಿಟ್ಟಿದೆ. ಕಳೆದುಕೊಂಡಿದ್ದನ್ನ ಅವತ್ತದ್ ಮಾಡಬಾರ್ದಿತ್ತು ಗುರುಗಳೇ, ಅದೊಂದು ಇನ್ವೆಸ್ಟ್ಮೆಂಟ್ ಮಾಡಬಾರ್ದಿತ್ತು ಗುರುಗಳೇ, ಅದೊಂದು ಮದುವೆ ಆಗ್ಬಾರ್ದಿತ್ತು ಗುರುಗಳೇ, ಅದೊಂದು ಗೆಳೆತನ ಆಗಬಾರ್ದಿತ್ತು ಗುರುಗಳೇ, ಆ ತಪ್ಪು ಮಾಡಬಾರ್ದಿತ್ತು ಗುರುಗಳೇ, ಆ ಕುಡಿತ ಮಾಡಬಾರ್ದಿತ್ತು ಗುರುಗಳೇ, ಆ ಜೂಜು ಆಡಬಾರ್ದಿತ್ತು ಗುರುಗಳೇ, ಆ ಬೆಟ್ಟಿಂಗ್ ಆಡಬಾರ್ದಿತ್ತು ಗುರುಗಳೇ, ಆ ಇನ್ವೆಸ್ಟ್ಮೆಂಟ್ ಹೋಗಬಾರ್ದಿತ್ತು ಗುರುಗಳೇ. ಆಗಿಬಿಟ್ಟಿದೆ ಭ್ರಮೆ. ಇದು ಬಿಡಿ. ಇನ್ನೂ ಕೆಲವರು ನೋಡ್ಬೇಕು, ಈ ಪಿಂಗಳ ಇದನ್ನ ಜಾಗ್ರತೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ನಾಳೆ ನನ್ನ ಮಗನ ಎಲ್ಲಿ ಸೇರಿಸ್ಲಿ, ಯಾವ ಸ್ಕೂಲ್ ಸೇರಿಸ್ಲಿ, ಯಾವ ಕಾಲೇಜ್ ಸೇರಿಸ್ಲಿ, ಯಾವ ಕೋರ್ಸಿಗೆ ಸೇರಿಸ್ಲಿ. ನಾಳೆ 8 ವರ್ಷದ ಮಗುವಿನ ಜಾತಕ ತಗೋಬಂದು ಒಂದು ತಾಯಿ ಜೀವ ಕೇಳುತ್ತೆ, ಮದುವೆ ಹೆಂಗಿರುತ್ತೆ ಅಂತ. ಏನ್ ಹೇಳ್ತೀರಿ? ಯಾವ ಕಾಲೇಜ್ ಓದಿಸ್ಬೇಕು ಹೇಳಿ, ಯಾವ ಕೋರ್ಸ್ ಓದಿಸ್ಬೇಕು? ಆಡೋ ವಯಸ್ಸು ಬಿಡೋ ತಾಯಿ, ಖುಷಿಗಿಂತ ಆನಂದವಿಲ್ಲ. ಇವತ್ತು ಅವನಿದ್ದಾನೆ, ಅವನ ಜೊತೆ ಆಡ್ತಾ ಪಾಡ್ತಾ ಖುಷಿಯಾಗಿರೋದು ಬಿಟ್ಬಿಟ್ಟು, ಇವತ್ತೇನೋ ತಟ್ಟೆಲಿ ಒಂದು ಪ್ರಸಾದ ಕೊಟ್ಟಿದ್ದಾನೆ ಅದನ್ನ ಬಿಟ್ಟು, ಇವತ್ತೇನೋ ಒಂದು ನಮಗೆ ಯಾವತ್ತು ನೆನ್ಪಿಟ್ಕೊಳ್ಳಿ ಮಕ್ಕಳೇ, 2 ತಕ್ಕಡಿ ಕೊಟ್ಟಿರ್ತಾನೆ. ಒಂದು ಇಲ್ಲದ ತಕ್ಕಡಿ, ಖಾಲಿ ತಕ್ಕಡಿ, ಇನ್ನೊಂದು ಬಾರದ ತಕ್ಕಡಿ. ಎಲ್ರಿಗೂ ಇಲ್ಲದನ್ನೇ ಯೋಚನೆ ಮಾಡೋದು, ಇಲ್ಲದನ್ನೇ, ಕಳೆದುಕೊಂಡಿದ್ದನ್ನೇ, ಇಲ್ಲ ಬರುವುದನ್ನೇ. ಒಳ್ಳೆ ಗಂಡ ಕೊಟ್ಟಿದ್ದಾನೆ, ಮಕ್ಕಳಿಲ್ಲ, ಬ್ಯೂಟಿಫುಲ್, ಅದನ್ನ ನೋಡ್ತಾ ಆನಂದ ಪಡಲ್ಲ. ಒಳ್ಳೆ ಸಂಗಾತಿ, ಮಕ್ಕಳು ಸರಿ ಇಲ್ಲ, ಪರವಾಗಿಲ್ಲ. ಒಳ್ಳೆ ಅಮ್ಮ ಕೊಟ್ಟಿದ್ದಾನೆ, ಅಪ್ಪ ಕೊಟ್ಟಿಲ್ಲ, ಸರಿ ಪರವಾಗಿಲ್ಲ. 2 ತಕ್ಕಡಿ ಸಮ. ಭಗವಂತ ಮಾತ್ರ, ಭಗವಂತನಿಗೆ ಮಾತ್ರ ಆ ಶಕ್ತಿ ಇರೋದು. ಯಾರಿಗೂ ಭಗವಂತನಿಗೆ ಪೂರ್ತಿ ಕೊಟ್ಟಿಲ್ವಲ್ಲ. ಕೈ ತುತ್ತು ಕೊಟ್ಟು ಬೆಳೆಸಿದ ಕೈಕೇಯಿ ಮಾತೆಯ ಬಾಯಲ್ಲಿ ಬಂದ ಮಾತು, ನನ್ನ ರಾಮಚಂದ್ರ ಪ್ರಭುವಿಗೆ ಯಾರೂ ಕೆಡುಕು ಬಯಸಿದ್ದಿಲ್ಲ ಪುಣ್ಯಾತ್ಮ ಜೀವನದಲ್ಲಿ. ಎತ್ತು ತಾಯಿಗಿಂತಲೂ ಮಮಕಾರ. ಯಾಕಂದ್ರೆ ದಶರಥರಿಗೆ ಕೈ ಮೇಲೆ ಚಿಕ್ಕ ಹೆಂಡತಿ, ವಯಸ್ಸಾದ ಕಾಲದಲ್ಲಿ ಸಿಕ್ಕ ಹೆಂಡತಿ, ಆಕೆಗೆ ಆಸೆಗಳು ಜಾಸ್ತಿ. ಇವ್ರಿಗೆಲ್ಲ ನೋಡ್ಬಿಟ್ಟಿದ್ದಾರೆ, ನನ್ನ ಜೊತೆ ತಿಂದಿದ್ದಾರೆ, ಕೂಡಿದ್ದಾರೆ, ಇದ್ದಾರೆ, ಓಡಾಡಿದ್ದಾರೆ, ಎಲ್ಲ ಆನಂದ ಅನುಭವಿಸ್ತಾರೆ. ಪಾಪ ಆ ಮಗು ಅನುಭವಿಸಿಲ್ಲ ಅಂತ ಆಕೆಗೆ ಹೆಚ್ಚು ಪ್ರಾಶಸ್ತ್ಯ. ಅದಕ್ಕೆ ಮಗುನ್ ತಗೊಬಂದು ಕೈ ಕೈಯಲ್ಲೇ ಕೊಟ್ರೆ, ಕೈ ಚಂದಮಾಮನ್ ತೋರಿಸ್ತಾ, ಆಗಲೇ ರಾಮಚಂದ್ರ ಪ್ರಭು ಅಂತ ಹೆಸರು ಬಂದಿದ್ದು. ಮಂತ್ರ ಅಳುತ್ತಿದ್ರೆ ನಿಲ್ಸೋಕಾಗ್ತಿಲ್ಲ, ನನ್ಗೆ ಆ ಚಂದ್ರ ಬೇಕು, ಆ ಚಂದ್ರ ಬೇಕು ಅಂದಾಗ ಮಂತ್ರ ಒಂದು ಕನ್ನಡಿ ಇಟ್ಕೊಂಡು ಆ ಚಂದ್ರನ ಪ್ರತಿಬಿಂಬವನ್ನ ಹತ್ತಿರಕ್ಕೆ ತೋರಿಸ್ಬಿಟ್ಟು ರಾಮಚಂದ್ರ ಪ್ರಭು ಈ ತರ ಹಿಡ್ಕೊಳ್ಳೋ ತರ, ಮುದ್ದು ಮಾಡೋ ತರ, ಈ ತರ ಮುಟ್ಟೋ ತರ ಮಾಡ್ಸುತ್ತೆ. ನಾನು ಮುಟ್ಬೇಕು, ನನ್ಗದು ಬೇಕು ಅಂದಾಗ, ಆಗ ನೋಡಿ ಅಬ್ಬೋ ಚಂದ್ರ ಬೇಕು ಅಂತ ಎಷ್ಟು ಹಠ ಮಾಡಿದ್ನಲ್ಲಪ್ಪ ಅಂತೇಳಿ ರಾಮಚಂದ್ರ ಅಂತ ಹೆಸರಿಟ್ಟಿದ್ದು. ಕಾರಣ ಯಾಕೆ ಗೊತ್ತರ? ಕೈ ಆಡಿಸ್ತಿದ್ರೆ ಮಂತ್ರ ಅಲ್ಲೇ ಇರ್ತಿದ್ಲು. ಜನಕರ ಒಂದು ಆ ತಾಯಿ, ಕೈ ದಶರಥರ ಆ ಧರ್ಮಪತ್ನಿ ಭಗವಂತನಿಗೆ ಬಿಡಲಿಲ್ಲವೇ? ಕೈ ತುತ್ತು ಕೊಟ್ಟು ಬೆಳೆಸಿದ ಆ ತಾಯಿ ಜೀವದ ಬಾಯಲ್ಲಿ ಬಂದ ಮಾತ, ವನವಾಸಕ್ಕೆ ಹೋಗ್ಬೇಕು. 9 + 5 ವರ್ಷ 14 ವರ್ಷ, ನವಪಂಚವರ್ಷಾನೇ ವನವಾಸಂ ಅಂತ ಕೇಳ್ಬಿಡ್ತಾಳೆ. ಅದು ನಾರು ಮಡಿಯುಟ್ಟು. ಭಗವಂತನನ್ ಬಿಡ್ಲಿಲ್ಲ, ಹೋದ ಭಗವಂತ. ಸೊ ನಮ್ ತಕ್ಕಡಿ ನೆಲ್ಲಿದೆ ಮಕ್ಕಳೇ,
ಆ ಇರುವ ಖುಷಿಯನ್ನು ಬಿಟ್ಟು ಇಲ್ಲದಿರುವ ಬರಬೇಕಾಗಿರುವ ಆಗಬೇಕಾಗಿರುವ ವಸ್ತುಗಳ ಬಗ್ಗೆ ಅತ್ಯಂತ ಹೆಚ್ಚು ನಾವು ತಲೆ ಕೆಡಿಸ್ಕೊತೇವೆ. ಅದು ನಮ್ಮನ್ನ ದುಃಖಕ್ಕೆ ದೂಡತಕ್ಕಂಥದ್ದಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಮಗೆ ಅತಿ ಚಿಂತೆಯೇ ನಮ್ಮ ದುಃಖಕ್ಕೆ ಅತಿ ದೊಡ್ಡ ಕಾರಣ. ನೆನ್ನೆ ಏನಾಯ್ತು, ಇಲ್ಲ ನಾಳೆ ಏನಾಯ್ತು, ಇರುವುದನ್ನು ಯೋಚನೆ ಮಾಡೋಲ್ಲ. ಒಂದು ಚಿಕ್ಕ ನೋಡಿ, ಎಷ್ಟೋ ಜನಕ್ಕೆ ಒಳ್ಳೆ ಚಪ್ಪಲಿ ಇಲ್ಲ ಅಂತ. ನೀವು ನಂಬೋಲ್ಲ, ನನಗೊಂದು ಒಳ್ಳೆ ಚಪ್ಪಲಿ ಕೊಡಿಸ್ಲಿ ಅಂತ ನನ್ನ ಹಿರಿಯ ಅಕ್ಕನ ಮದುವೆ, ತುಂಬಾ ಬೇಸರದಲ್ಲಿ ಕುತ್ಕೋಬಿಟ್ಟಿದ್ದೆ. ಏನೋ ಒಂದು ಹವಾಯಿ ಸ್ಲಿಪ್ಪರ್ ಕೊಡಿಸಿದ್ರು. ಮದುವೆಗೆ ಎಂತ ಚಪ್ಪಲಿ ಕೊಡಿಸ್ಬೇಕು ಗೊತ್ತಾ? ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಏನೋ ಒಂದು ಮಾಡಿಸಿದ್ರು. ಪುಣ್ಯಾತ್ಮನ ಅವ್ರ ಮಟ್ಟಕ್ಕಾದಷ್ಟು ಎಲ್ಲೋ ಒಂದು ಸಣ್ಣ ಇದ್ರಲ್ಲಿ ಮದುವೆ ಮಾಡಿದ್ದು, ಅಕ್ಕನ ಮದುವೆ. ಅವತ್ತು ಸಂಕಟದಲ್ಲಿ ನಾನಿದ್ರೆ ನನ್ನ ಅಜ್ಜನ ಹತ್ರ ಹೇಳ್ಕೋತಿದ್ದೆ, ಯಾಕೋ ಮೂತಿ ಹಿಂಗಿಟ್ಕೊಂಡಿದ್ದೀಯ, ಒಳ್ಳೆ ಹರಳೆಣ್ಣೆ ಕುಡ್ದಾಗೆ ಅಂತ. ನನ್ಗೆ ಬಟ್ಟೆನೂ ಚೆನ್ನಾಗಿಲ್ಲ, ಚಪ್ಪಲಿನೂ ಈ ಥರದ್ದು ಕೊಡಿಸಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡು ಅಂದ್ರು. ನೋಡಿದ್ರೆ ನನ್ನ ಅಪ್ಪನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಇದೇ ಸತ್ಯ ಮಕ್ಕಳೇ, ನನ್ನ ಅಪ್ಪನ ಕಾಲಿನಲ್ಲಿ ನನ್ನ ಅಮ್ಮನ ಕಾಲಿನಲ್ಲಿ ಚಪ್ಪಲಿ ಇರಲಿಲ್ಲ. ಹೆಣ್ಣು ದಾರೆ ಏರಿಯೋ ಹಿರಿಯರ ಕಾಲಲ್ಲಿ ಚಪ್ಪಲಿ ಇಲ್ಲ, ಬರಿಗಾಲಲ್ಲಿ ಓಡಾಡ್ತಿದ್ದಾರೆ. ಮದುವೆ ಸಂಭ್ರಮ. ಅದಕ್ಕಿಂತಲ್ಲ ಯೋಚನೆ ಮಾಡಿ ನೋಡಿ, ನಿನ್ನ ಅಪ್ಪನ ಕಾಲಲ್ಲಿ ಚಪ್ಪಲಿನೇ ಇಲ್ಲ ಕಣೋ, ನೀನು ಕೊಡಿಸಿರೋ ಚಪ್ಪಲಿ ಚೆನ್ನಾಗಿಲ್ಲ ಅಂತ ಕೊರಗ್ತಾ ಕೂತ್ಕೊಂಡು ಕಣ್ಣೀರಾಗ್ತಾ ಮುನಿಸ್ಕೊಂಡು ಮುಖಾನ ಒಳ್ಳೆ ಹರಳೆಣ್ಣೆ ಕುಡ್ದಾಗ ಇಟ್ಕೊಂಡಿದೀಯಲ್ಲೋ ಅಂತ. ಅವತ್ತಿಗೆ ಅರ್ಥ ಆಗಲಿಲ್ಲ, ಆದ್ರೂ ಅರ್ಧ ಆಯ್ತು. ಬೆಳೆಯುತ್ತಾ ನಾನೊಂದು ಕಾಲಘಟ್ಟಕ್ಕೆ ಸಂಪಾದನೆಗಿಳಿದಾಗ, ಮನೆಯ ಜವಾಬ್ದಾರಿಗಳನ್ನ ತಗೊಂಡಾಗ ಅರ್ಥ ಮಾಡ್ಕೊಂಡೆ. ಅಂದ್ರೆ ಎಷ್ಟೋ ಜನಕ್ಕೆ ನಮಗಿರೋ ಒಂದು ದೌರ್ಬಲ್ಯ, ಅಯ್ಯೋ ಈ ಚಪ್ಪಲಿ ಸರಿ ಇಲ್ಲ, ಇಂಥ ಚಪ್ಪಲಿ ₹100 ಚಪ್ಪಲಿ, ₹1000 ಚಪ್ಪಲಿ ಇರ್ಬೇಕಿತ್ತು ಅಂತ. ಎಷ್ಟೋ ಜನಕ್ಕೆ ಕಾಲೇ ಇರೋಲ್ಲ ಮಕ್ಕಳೇ. ಅವ್ರನ್ನ ನೋಡ್ಬೇಕು ನಾವು. ಎಷ್ಟೋ ಜನ ಬರ್ತಿರ್ತಾರೆ, ನಮ್ ಗಂಡು ಮಗು ಇಲ್ಲ ಗುರುಗಳೇ, ಮಕ್ಕಳೇ ಇಲ್ಲದ ತಾಯಿಯನ್ನ ನೋಡಿ. ನಮಗೆ ಬರೀ ಹೆಣ್ಣು ಮಕ್ಕಳು. ಮೊನ್ನೆ ಗಂಗಮ್ಮ ದೇವಸ್ಥಾನದ ಆ ಒಂದು ವಾರ್ಷಿಕೋತ್ಸವಕ್ಕೆ ಹೋದಾಗ ಒಂದು ತಾಯಿ ಜೀವ, ತುಂಬಾ ವರ್ಷಗಳ ನಂತರ ಅವ್ರನ್ನ ಭೇಟಿಯಾಗಿದ್ದು, ಒಂದು 20 ವರ್ಷದ ನಂತರ ಕೈ ಹಿಡ್ಕೊಬಿಟ್ರು. ನನಗೆ ಅವ್ರನ್ನ ನೋಡಿದ್ದೆ, ಅಮ್ಮನ ಜೊತೆ ಕುಳಿತುಕೊಂಡು ಮಾತಾಡ್ತಿದ್ದವ್ರು. ತುಂಬಾ ಹಿರಿಯಮ್ಮ, 2ನೇ ಅಮ್ಮಂದ್ರುಗಳು. ಅವ್ರ ಭಾಷೆ ತಮಿಳು. ಚೆನ್ನಾಗಿದ್ದೇನಪ್ಪಾ, ನೆನಪಿದೇನಪ್ಪ, ಅಯ್ಯೋ ಗೊತ್ತಿದೆಮ್ಮ ಅಂತ. ಅವರಿಗೆ ಗಂಡು ಮಗು ಬೇಕು ಅಂತ ಯಾರು ತಲೆ ತುಂಬಿದ್ರು ಗೊತ್ತಿಲ್ಲ. ಮನೆ ತುಂಬಾ ಹೆಣ್ಣು ಮಕ್ಕಳು, 7 ಜನ ಹೆಣ್ಣು ಮಕ್ಕಳು. ಏನ್ ಹೇಳ್ತೀರಿ ನೋಡಿ. ಮೊನ್ನೆ ಕೂಡ ಭಾನುವಾರದ ಸಂಚಿಕೆನಲ್ಲಿ ನಾನೊಂದು ಫೋನನ್ನ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ತಾತ್ಕಾಲಿಕವಾಗಿ ತಾಂತ್ರಿಕ ತೊಂದರೆಯಿಂದ ಕಟ್ಟಾಯ್ತು. ದೇವ್ರು ನೋಡಿ 3 ಜನ ಮಕ್ಕಳು ಕೊಟ್ಟಿದ್ದಾನೆ ಒಂದೇ ಬಾರಿಗೆ, ಟ್ರಿಪ್ಲೆಟ್ಸ್. ಎಷ್ಟು ಜನಕ್ಕೆ ಅಂದ. ಗಂಡು ಮಗು ಇಲ್ಲ, ನಮಗೊಂದು ಗಂಡು ಮಗು ಆಗ್ಬಿಟ್ರೆ ಸಾಕು, ಅಯ್ಯೋ ನಿಮ್ಮನೆ ಬಂಗಾರ ಆಗೋಗ. ಎಷ್ಟೋ ತಾಯಂದ್ರು ಒಡಲ್ಲಿ ಇವತ್ತು ಮಕ್ಕಳೇ ಆಗ್ತಿಲ್ಲ, ಕೊರಗ್ತಿದ್ದಾರೆ. ನಮಗಿರುವುದನ್ನ ಬಿಟ್ಟು ಇನ್ನೊಂದನ್ನ ಚಿಂತೆ ಮಾಡುವುದೇ ನಮ್ಮ ದುಃಖಕ್ಕೆ ಅತಿ ದೊಡ್ಡ ಕಾರಣ. ನಮಗೇನಿದೆಯೋ, ನಮಗೇನು ಕೊಟ್ಟಿದ್ದಾನೋ ಈ ಕ್ಷಣ, ಈ ದಿನ, ಅದನ್ನ ನೋಡಿ ಆನಂದ ಪಡಿ. ಏನೋ ಒಂದು ಕೊಟ್ಟಿದ್ದಾನೆ, ಒಳ್ಳೇದು ಕೊಟ್ಟಿದ್ದಾನೆ ಮಕ್ಕಳು. ಒಳ್ಳೆ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಹೃದಯ ಕೊಟ್ಟಿದ್ದಾನೆ, ಒಳ್ಳೆ ಮಾತು ಕೊಟ್ಟಿದ್ದಾನೆ, ಒಳ್ಳೆ ವಿವೇಕ ಕೊಟ್ಟಿದ್ದಾನೆ. ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ಆ ಖುಷಿಯನ್ನ ನೆನೆಸ್ಕೊಳ್ಳಿ. ನಿಮಗೊಂದು ಯಾವುದೋ ಒಂದು ಒಳ್ಳೆ ಮಾತುಗಾರಿಕೆ ಬರುತ್ತೆ, ಹಾಡುಗಾರಿಕೆ ಬರುತ್ತೆ, ಕಲೆಗಾರಿಕೆ ಬರುತ್ತೆ, ಅಡಿಗೆ ಮಾಡೋದು ಬರುತ್ತೆ, ಅಲಂಕಾರ ಮಾಡೋದು ಬರುತ್ತೆ, ಒಪ್ಪ ಮಾಡೋದು ಬರುತ್ತೆ, ಓರಣ ಮಾಡೋದು ಬರುತ್ತೆ, ರಂಗೋಲಿ ಹಾಕೋದು ಬರುತ್ತೆ. ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ನಿಮ್ಮ ಒಳಗಡೆ ಇದೆ. ಖುಷಿ ಇನ್ನೆಲ್ಲೂ ಇಲ್ಲ ನಿಮ್ಮ ಒಳಗಡೆ. ಅದನ್ನ ಹೆಚ್ಚಾಗಿ ನೆನೆಸ್ಕೊಳ್ಳಿ. ಇರೋ ತಕ್ಕಡಿಯನ್ನ ನೋಡಿ, ಇಲ್ಲದಿರೋ ತಕ್ಕಡಿ ಕಡೆ ವಾಲಿಯೂ ಹೆಚ್ಚಾಗಿ ನೋಡ್ತಾ ಕೂತ್ಕೋಬೇಡಿ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ.
ನಮಾಮಿ ಶಂಕರ. ಒಂದು ಪುಟ್ಟ ತಪ್ಪುಗಳು ನಮಗೆ ತುಂಬಾ ದೊಡ್ಡದಾದಂಥ ನಷ್ಟಗಳನ್ನ ತಂದಿಡ್ತವೆ. ವೈದಿಕವಾಗಿ ಒಂದು ಪುಟ್ಟ ತಪ್ಪುಗಳು, ನಾವು ಮಾಡುವ ತಪ್ಪುಗಳು ನಮಗೆ ತೊಂದರೆಗಳನ್ನ, ನಷ್ಟಗಳನ್ನ, ಕಷ್ಟಗಳನ್ನ, ಇಲ್ಲದ ಭಾರಗಳನ್ನ ಯಾವಾಗಲೂ ತಂದಿಡ್ತಕ್ಕಂಥದ್ದು ನಮಗೆ ಗೊತ್ತೇ ಆಗೋಲ್ಲ. ಅಂಥದ್ದು ವಿಶೇಷವಾಗಿ ತುಂಬಾ ಜನ ಕೇಳ್ತಿರ್ತಾನೆ, ಗುರುಗಳೇ ಮನೆಗೆ ಬಂದಿದ್ದೆ ಜಗಳ ಗುರುಗಳೇ, ಯಾಕೆ ತಾನೆ ಮನೆಗೆ ಬರ್ತೀನೋ ಅಂತ ಅನ್ನಿಸ್ಬಿಡುತ್ತೆ ಗುರುಗಳೇ, ಇದಾಗ್ತಿರುತ್ತೆ. ನಿಜವೇ, ತುಂಬಾ ಜನಕ್ಕೆ ಇದಾಗುತ್ತೆ. ನನಗೆ ಈ ವಾರ್ಷಿಕೋತ್ಸವದ ದಿನ ಕೂಡ ಅದೇ ತರ ಆಗಿತ್ತು. ತುಂಬಾ ದಣದು ಬಿಟ್ಟೆ, ತುಂಬಾ ದಿನದ ನಂತರ ದಣದು ಬಿಟ್ಟಿದ್ದೆ. ಇಷ್ಟಕ್ಕೂ ಹೋಮದ ಆ ವಿಶೇಷ ಕಾಡಿಗೆಯನ್ನ ಹಚ್ಚಿಕೊಂಡಿದ್ದರೂ ಕೂಡ, ತಿಲಕವನ್ನ ಹಚ್ಚಿಕೊಂಡಿದ್ರು ಕೂಡ, ತೀರ್ಥ ತಗೊಂಡಿದ್ರು ಕೂಡ, ಆ ಜಲಪ್ರೋಕ್ಷಣೆ, ಮಂತ್ರ ಪ್ರೋಕ್ಷಣೆ, ಆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಪ್ರೋಕ್ಷಣೆ ಆಗಿದ್ರೂ ಕೂಡ ಯಾಕೋ ದಣದಂತ ಭಾವ ಆಗುತ್ತೆ. ತುಂಬಾ ಜನಗಳ ಕಣ್ಣು ಕೆಡುದೃಷ್ಟಿ ಆಗ್ಬಿಡುತ್ತೆ. ಅದು ಕೆಡುದೃಷ್ಟಿ. ನೀವು ನೋಡಿ, ತುಂಬಾ ಅಂದವಾಗಿರೋರು ಯಾರಾದ್ರೂ ನಿಮ್ಮ ಪಕ್ಕದಲ್ಲಿದ್ದಾರೆ ಅಂತ ನೋಡಿ, ನಿಮ್ಮ ಮನೆಯಲ್ಲೋ, ಮನೆತನದಲ್ಲೋ, ಕುಟುಂಬದಲ್ಲೋ, ಅದು ಅವರ ವ್ಯಕ್ತಿತ್ವದಲ್ಲಿ ಅಂದ ಇರ್ಬೋದು, ಅವ್ರ ಮಾತಲ್ಲಿ ಅಂದ ಇರ್ಬೋದು, ವ್ಯವಹಾರದಲ್ಲಿ ಅಂದ ಇರ್ಬೋದು, ನೋಡಲಿಕ್ಕೆ ಅಂದ ಇರ್ಬೋದು, ಒಂದು ವೃತ್ತಿಯಲ್ಲಿ ಅಂದ ಇರ್ಬೋದು, ಜೀವನ ಶೈಲಿಯಲ್ಲಿ ಅಂದ ಇರ್ಬೋದು. ಪುಣ್ಯಾತ್ಮ ಕಣವನು. ಬದುಕಿದ್ರೆ ಒಂದಿನ ಆದ್ರೂ, ಒಂದು ಕ್ಷಣ ಆದ್ರೂ ಅವ್ರ ತರ ಬದುಕಬೇಕು ಅಂತ ಕೆಲವ್ರು ನೋಡಿದಾಗ ನಮ್ಗೆ ಅನ್ಸುತ್ತೆ. ಇರ್ತಾರಪ್ಪ ಕೆಲವ್ರಿಗೆ ದೈವದತ್ತವಾಗಿ ಅಂಥದ್ದೊಂದು ವರಗಳನ್ನ ಭಗವಂತ ಪ್ರಸಾದ ಮಾಡಿಬಿಟ್ಟಿರ್ತಾನೆ. ಏನು ನೀಟೋ ಅವ್ರ ಮನೆಗೆ ಹೋದ್ರೆ, ಏನು ಮಾತು ಆ ತಾಯಿ ಅನ್ನಪೂರ್ಣೇಶ್ವರಿ, ಆ ಊಟ ಇಡ್ತಾಳು, ಅಬ್ಬಾ ಮಾಧುರ್ಯಂ. ಆ ತಾಯಿ ಜೀವ, ಆ ಪುಣ್ಯಾತ್ಮ ನಡ್ಕೊಂಡು ಬರ್ತಿದ್ರೆ ರಾಮಚಂದ್ರ ಪ್ರಭು ತರಪ್ಪ. ಕುಳಿತು ಮಾತನಾಡೋದು ಅಷ್ಟು ತೂಕದಂತ ಮಾತು ನಮಗಿಲ್ಲ. ಎಷ್ಟೋ ವಿಚಾರಗಳು ನಮಗಂಥದ್ದು ಗೊತ್ತೇ ಇರೋಲ್ಲ, ಕೆಲವರಲ್ಲಿ ಇರ್ತವೆ. ಇನ್ನು ಕೆಲವರನ್ನ ನೋಡಿದ್ರೆ ಸ್ನಿಗ್ಧ ಸೌಂದರ್ಯ, ಸೀತಮ್ಮನಂತ ಸೌಂದರ್ಯ. ಅಬ್ಬಾ ಏನಪ್ಪ ಇದು, ನೋಡ್ತಿದ್ರೆ ನೋಡ್ತಲೇ ಇರಬೇಕು ಅನ್ಸುತ್ತೆ. ಕೆಲವರ ಮಾತು ಕೇಳ್ತಿದ್ರೆ ಕೇಳಿಸ್ತಲೇ ಇರಬೇಕು ಅನ್ಸುತ್ತೆ. ಕೆಲವರ ಕೆಲಸ ಏನ್ ಹಚ್ಕೊಟ್ಟೋ, ಏನಾದ್ರೂ ಒಂದು ಕೆಲಸ ಕೊಟ್ರೆ, ಆ ಜವಾಬ್ದಾರಿ ಕೊಟ್ರೆ ವಾವ್ ಅನ್ಸುತ್ತೆ. ಆ ಡ್ರೈವಿಂಗ್ ಕಾಣೋ, ಬ್ಯೂಟಿಫುಲ್ ಡ್ರೈವಿಂಗ್. ಆ ಕಾರಲ್ಲಿ ಕುತ್ಕೊಂಡ್ರೆ ಗೊತ್ತೇ ಆಗಲ್ಲ ಕಣೋ, ಡ್ರೈವರ್ ಅಲ್ಲ ಕಣೋ ಆತ. ಒಂಥರ ಮಗನಿಗಿಂತಲೂ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಬರ್ತಾನೆ ಅನ್ನತಕ್ಕಂಥ ಒಂದು ಭಾವಾರ್ಥ. ಎಸ್, ಅದೊಂದು ಪವಾಡ ಮಕ್ಕಳೇ, ಎಲ್ರಿಗೂ ಸಿಗೋಲ್ಲ. ಅಂಥದ್ದೊಂದು ಶಕ್ತಿಗಳು ಏನಾಗುತ್ತೆ, ಹೊರಗಡೆ ಓಡಾಡ್ತಾ ಬಂದ್ರೆ ನಮಗೆ ಆ ಕಣ್ಣು ಕೆಡುದೃಷ್ಟಿ ಮಾಂತ್ರಿಕವಾಗಿ ಬದಲಾಗುತ್ತದೆ, ಕ್ಷುದ್ರವಾಗಿ ಬದಲಾಗ್ತದೆ. ಎಸ್, ಅದೊಂದು ಜಗಳ, ರಂಪಾಟ, ಕಚ 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 ಕಚ, ನೆಗೆಟಿವ್ಸ್. ನಾನೇಗ್ ಬಂದಿದ್ದೆ, ನೀನೆಷ್ಟು ನಾನೆಷ್ಟು, ನೀನೇನ್ ಹೇಳೋದು ನಾನೇನ್ ಹೇಳೋದು, ನಿನ್ಗೇನ್ ಗೊತ್ತು ನನ್ಗೇನ್ ಗೊತ್ತು, ನೀನೇನ್ ಮಾತಾಡು, ಯಾಕೂ ಗೊತ್ತಿಲ್ಲ. ಮುಖದಲ್ಲಿ ಕಳೆನೇ ಇರಲ್ಲ, ನಮಗೆ ಗೊತ್ತಾಗುತ್ತೆ ಏನೋ ತಾಕಿದೆ. ತುಂಬಾ ನೆನಪಿಟ್ಟುಕೊಳ್ಳಿ, ನಿಮ್ಮ ವೃತ್ತಿಯಲ್ಲಿ ನೀವೊಂದು ಹೆಸರು, ನಿಮ್ಮದೇ ಆದಂತ ವ್ಯಕ್ತಿತ್ವದಲ್ಲಿ ಒಂದು ಹೆಸರು, ಪ್ರಾಮಾಣಿಕತೆಯಲ್ಲಿ ಹೆಸರು, ಇಲ್ಲ ನಿಮ್ಮ ಮಾತಿನಲ್ಲೊಂದು ಸೊಗಡು, ನಿಮ್ಮ ವೃತ್ತಿಯಲ್ಲೊಂದು ಸೊಗಡು, ನಿಮ್ಮ ನಡವಳಿಕೆಯಲ್ಲೊಂದು ಸೊಗಡು ಇದ್ರೆ ವಿಪರೀತ ಯಾರಪ್ಪ ಇದು ಅನ್ನೋದು ಬೇಗ ತಾಗುತ್ತೆ. ಅದೊಂದು ಕೆಟ್ಟ ದೃಷ್ಟಿಯಾಗಿ, ನರದೃಷ್ಟಿಯಾಗಿ ತಾಕಿಬಿಡುತ್ತೆ. ಅಂಥದ್ದು ಮನೆ ಒಳಗಡೆ ಬಂತು ಅಂದ್ರೆ ಬೆಂಕಿ ಹಚ್ಚಿಬಿಡುತ್ತೆ ಮಕ್ಕಳೇ, ಗೊತ್ತೇ ಆಗಲ್ಲ. ಒಂದು ಲಿಮಿಟ್ ಇದೆ. ಎಲ್ಲನೂ ಅತಿಯಾದರೆ ಅಮೃತವೂ ವಿಷ. ಅದಕ್ಕೆ ಭಾರ್ಯ ಗುಣವತಿ ಶತ್ರು ಅಂತ ಹೇಳ್ತಾರೆ ದೊಡ್ಡವರು. ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ, ನೀವೆಲ್ಲದಕ್ಕೂ ಅಪ್ಲೈ ಮಾಡ್ಕೋಬಹುದು. ಭಾರ್ಯ ರೂಪವತಿ ಶತ್ರು, ಭರ್ತ ಪ್ರಾಮಾಣಿಕತೆಯೇ ಶತ್ರು. ತುಂಬಾ ಒಳ್ಳೆ ಪ್ರಾಮಾಣಿಕತೆ ಇದ್ದ ಯಜಮಾನ ಎಲ್ಲಿ ನೆಮ್ಮದಿಯಾಗಿರ್ತಾನಪ್ಪ? ತುಂಬಾ ಧರ್ಮವಂತರು ಎಲ್ಲಿ ನೆಮ್ಮದಿಯಾಗಿರ್ತಾರಪ್ಪ? ತುಂಬಾ ನ್ಯಾಯವಂತರು ಎಲ್ಲಾದ್ರೂ ನೆಮ್ಮದಿಯಾಗಿರ್ತಾರೇನಪ್ಪ? ತುಂಬಾ ಹೃದಯವಂತರು ಯಾವತ್ತಾದ್ರೂ ನೆಮ್ಮದಿಯಾಗಿ ಬದುಕಲಿಕ್ಕೆ ಈ ಪ್ರಕೃತಿ ಬಿಡುತ್ತೇನಪ್ಪ? ಕಲಿಪುರುಷನೇ ಹಾಗೆ. ಅವನ ಗುಣ ಏನು ಗೊತ್ತಾ, ಯಾರು ಒಳ್ಳೆಯವರು ಇರ್ತಾರೋ ಅವ್ರನ್ನ ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಅಂತೆ. ಪಾಪಾತ್ಮರು ವಿಜೃಂಭಿಸಬೇಕಂತೆ, ಪುಣ್ಯಾತ್ಮರು ನರಳಬೇಕಂತೆ. ಏನೋ ಒಂದು ವಿಚಾರಗಳು ಅಂಥದ್ದೊಂದು ಮಾಡಿಬಿಟ್ಟಿರ್ತಾನೆ. ಅದನ್ನ ತಡೆಯೋದು ಹೇಗೆ ಗುರುಗಳೇ? ತುಂಬಾ ಜನ ಕೇಳ್ತಿರ್ತಾರೆ, ಯಾಕೋ ಮನೆಗೆ ಬಂದಿದ್ದೆ ಲಟ್ಪಟ್ ಅನ್ಸ್ಬಿಡುತ್ತೆ, ಯಾಕೋ ಯಜಮಾನ್ರ ಮುಖ ನೋಡಿದ್ರೆ ಏನೋ ಒಂಥರ ಕೇಳು.
ಏನೋ ಭಯ, ಏನೋ ದಾಟಿಬಿಟ್ಟಿದೆ, ಏನೋ ಕೆಟ್ಟದ್ದು ತಾಕಿಬಿಟ್ಟಿದೆ, ಏನೋ ನಡೀತಿದೆ ಗೊತ್ತಾಗುತ್ತೆ. ಚಿಟಿ 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 ಅನ್ಸುತ್ತೆ. ಅಂಥದಕ್ಕೆ ಒಂದು ಅದ್ಭುತ ಪರಿಷ್ಕಾರ, ನಿಮ್ಮ ಡೋರ್ ಮ್ಯಾಟ್ ಇದೆಯಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಡೋರ್ ಮ್ಯಾಟ್ ಇರುತ್ತೆ. ಹೊಸಲು ಹೊರಗಡೆ, ಹೊಸಲು ಹೊರಗಡೆ, ಹೊಸಲು ಒಳಗಡೆ ಅಲ್ಲ, ಹೊಸಲ ಹೊರಗಡೆ ಒಂದು ಡೋರ್ ಮ್ಯಾಟ್ ಇಟ್ಟಿರಬೇಕು. ತುಂಬ ಜನ ಹೊಸಲು ಒಳಗಡೆ ಇಟ್ಟಿರ್ತಾರೆ, ಅಲ್ಲ, ಹೊಸಲ ಹೊರಗಡೆ, ಮೈನ್ ಡೋರ್ ಹೊಸಲ ಹೊರಗಡೆ ಆ ಡೋರ್ ಮ್ಯಾಟ್ ಏನಿದೆಯೋ ಅಲ್ಲಿ ಆ ಮ್ಯಾಟ್ ಕೆಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪು, ಎಡಗೈಯಲ್ಲಿ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚೋಕ್ ಮೊದಲು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರು ಕುಲದೇವ್ರನ್ನ ನೆನೆಸ್ಕೊಂಡು ಒಂದು 3 ಬಾರಿ ಅಂತ ಹೇಳಿಬಿಟ್ಟು ಆ ಮ್ಯಾಟ್ ಕೆಳಗಡೆ ಹಾಕಿಟ್ಬಿಡಿ. ನೀವು ಮಾಡ್ತಾ ಬನ್ನಿ. ಮಾರನೇ ದಿನ ಮ್ಯಾಟ್ ಎತ್ತಿ ಗುಡಿಸ್ಬಿಡಿ. ಅದು ಗುಡಿಸಿ ತೆಗೆದು ಕಸದಲ್ಲಿ ಹಾಕಿಬಿಟ್ಟು ಹೊರಗಡೆ ಹಾಕ್ಬಿಡಿ. ಹೊರಗಡೆ ಇರೋದು ಹೊರಗಡೆನ, ಒಳಗಡೆ ತರೋ ಆಗಿಲ್ಲ. ಸೊ ಹೊರಗಡೆಯಿಂದ ಬರುತ್ತಿರತಕ್ಕಂಥ ನೆಗೆಟಿವ್ಸ್ ಯಾರೋ ವ್ಯಕ್ತಿಗಳ ಮುಖೇನ, ಯಾವುದೋ ಒಂದು ಕ್ಷುದ್ರ ಮಾಯ ಮಾಟ ಮಂತ್ರ ತಂತ್ರ ಇದೆ ಮಕ್ಕಳೇ, ಕೆಟ್ಟದ್ದು ಇದೆ, ನೆನಪಿಟ್ಟುಕೊಳ್ಳಿ. ಭಗವಂತ ಇದ್ದಾನಲ್ವಾ, ಒಳ್ಳೇದಿದೆ ಅಲ್ವಾ, ನಿಮ್ಮಲ್ಲಿ ಒಳ್ಳೇದಿದೆ ಅಲ್ವಾ, ಇದೆ ಅಂದಮೇಲೆ ನನ್ನಲ್ಲೂ ಕೆಟ್ಟದ್ದು, ಮಹಾ ಕೆಟ್ಟ ಕರ್ಮಟ ಬುದ್ಧಿಯೂ ಇರುತ್ತೆ, 100% ಇರುತ್ತೆ. ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದಿದೆ, ಸಿಹಿ ಇದೆ ಅಂದಮೇಲೆ ಕಹಿ ಇದೆ ಅಲ್ವಾ. ಒಂದು ನಾಣ್ಯಕ್ಕೆ 2 ಮುಖ ಇದ್ದೇ ಇರುತ್ತೆ. ಕೆಲವ್ರಿಗೆ ಅದು ಜಾಸ್ತಿ ವಿಜೃಂಭಿಸ್ಬಿಡುತ್ತೆ, ಕೆಲವ್ರಿಗೆ ಗೊತ್ತಾಗ್ತಿದ್ದಾಗೆ ಇದೇನೋ ಇದು ನನ್ನಲ್ಲಿ ಇಂಥ ಒಂದು ಲೋಪದೃಷ್ಟಿ, ಇದೇನೋ ಇದು ಅಲ್ಪ ಬುದ್ಧಿ ಅನ್ನತಕ್ಕಂಥದಕ್ಕೆ ಒಂದು ಸಣ್ಣದಾಗಿ ಕಡಿವಾಣ ಹಾಕೋಬಿಡ್ತಾರೆ. ಸೊ ಕೆಲವರುಗಳು ನಮಗೇ ಗೊತ್ತಿಲ್ಲದೆಯೇ ಎಲ್ಲೋ ಆತ್ಮೀಯರು, ಸ್ನೇಹಿತರು, ಬಂಧುಗಳು, ವ್ಯವಹಾರಸ್ಥರು ಮನೆ ಅಂದಮೇಲೆ ಬರ್ತಾ ಇರ್ತಾರೆ, ತಗೊಂಡ ಬಂದ್ಬಿಟ್ಟಿರ್ತಾರೆ. ಯಾವುದೋ ಒಂದು ಬರೋದು ಬಂದಾಕೋಣೋ, ಮನೆಗೆ ಮಾರಿಯಾಗಿ ಬಂದುಬಿಟ್ಟ, ಅವನು ಇಟ್ಟಾಕೋಣೋ ಕಾಲು, ಅವತ್ತಿಂದ ಶುರು ಆಯ್ತು ಆ ಮನೆಯಲ್ಲಿ ಅಂತ ಹೇಳೋದು ಕೇಳ್ತಿರ್ತೇವೆ ಮಕ್ಕಳು. ಫಸ್ಟು ಅದನ್ನ, ಆ ನೆಗೆಟಿವ್ಸ್ ಅನ್ನ ತಡೆಯಲು, ಆ ನಕಾರಾತ್ಮಕ ಶಕ್ತಿಗಳನ್ನ ತಡೆಯಲು, ವಿಧ್ವಂಸಕ ಶಕ್ತಿಗಳನ್ನ ತಡೆಯಲು ಮನೆಯ ಹೊರಗಡೆ ಒಂದು ಯಾವಾಗ್ಲೂ ಒಂದು ಮ್ಯಾಟ್ ಹಾಕಿಟ್ಟಿರಿ. ಅದ್ರ ಕೆಳಗಡೆ ಒಂದು 2 ಕಲ್ಲು ತಗೊಬಂದು KG ಗಟ್ಟಲೆ ಸುರಿಬೇಡಿ, ಒಂದು 2 ಕಲ್ಲುಪ್ಪು ಹಾಕಿಡತಕ್ಕಂಥದ್ದು ಮಾಡಿ. ದೋಸ್ ನೆಗೆಟಿವ್ಸ್ ವಿಲ್ ಬಿ ಪ್ರೊಟೆಕ್ಟೆಡ್. ಅದೊಂದು ರಕ್ಷಾ ಕವಚವಾಗಿ ಹೇಗೆ ತುಳಸಿ ಇಟ್ಟಿರ್ತೇವೆಯೋ ಹಾಗೆಯೇ ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.